ಸ್ನೇಹಿತರೆ, ಸ್ಟಾರ್ ಸುವರ್ಣದಲ್ಲಿ ಬರುವಂತಹ ಬೊಂಬಾಟ್ ಭೋಜನದಲ್ಲಿ ಭಾಗವಹಿಸಬೇಕೆಂದು ತುಂಬ ದಿನಗಳಿಂದ ಇರುವಂತಹ ಕನಸನ್ನು ನನಸಾಗಿಸಲು ಬೊಂಬಾಟ್ ಭೋಜನದ ತಂಡ ಮತ್ತು ಆಶೀಶ್ ಅವರು ಸಹಕರಿಸಿ ಸ್ಟುಡಿಯೋದಲ್ಲಿ ನನ್ನ ಕೈಯಾರೆ ಅಡುಗೆ ಮಾಡಿ ಸಿಹಿ ಕೈ ಚಂದ್ರವರಿಗೆ ರುಚಿಯನ್ನು ತೋರಿಸಿದ ಖುಷಿಯನ್ನು ನಿಮ್ಮೊಡನೆ ಹಂಚಿಕೊಳ್ತೀನಿ. ಸ್ಟುಡಿಯೋಕ್ಕೆ ಹೋದ ಮೇಲೆ ಅಲ್ಲಿ ನಮ್ಮನ್ನು ಸುಂದರವಾಗಿಸಲು ಈ ರೀತಿಯಾಗಿ ಮಮತಾ ಅವರು ನಮ್ಮನ್ನು ಸೌಂದರ್ಯ ಪ್ರಸಾದಗಳಿಂದ ಅಲಂಕರಿಸಿ ಶೂಟಿಂಗ್ ಮಾಡೋಕ್ಕೆ ಅನುವು ಮಾಡಿಕೊಟ್ಟರು. ಸ್ಟುಡಿಯೋದಲ್ಲಿರುವ ಬೆಳಕಿನ ವ್ಯವಸ್ಥೆಗೆ ನಾವು ಫ್ರೆಶ್ ಆಗಿ ಇರಬೇಕೆಂದು ಈ ರೀತಿಯಾಗಿ ನಮಗೆ ಅಲಂಕಾರವನ್ನು ಮಾಡುತ್ತಾರೆ. ಈ ಸವಿ ನೆನಪಿಗಾಗಿ ಅವರೊಡನೆ ಒಂದು ಫೋಟೋವನ್ನು ತೆಗೆದುಕೊಂಡಾಯಿತು. ನನಗಿಂತ ಮೊದಲು ಕೊಳ್ಳೇಗಾಲದಿಂದ ಬಂದಂತಹ ಮಹಾನ ಅನ್ನುವರು ಹಲಸಿನ ಹಲ್ವಾ ಮಾಡಿದ ವಿಡಿಯೋವನ್ನು ಸಹ ನೀವಿಲ್ಲಿ ನೋಡಬಹುದು. ಇವೆಲ್ಲದರ ವಿಡಿಯೋವನ್ನು ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಿಸಬಹುದು. ಇವರು ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ನಿಮಗೆ ಬೇಕಾದಷ್ಟು ಪತ್ರಗಳನ್ನು ಬರೆದಿದ್ದಾರೆ. ಅವರ ಕೈ ರುಚಿಯನ್ನು ನಾನು ನೋಡಬೇಕು ಅನ್ನೋದು ಅವರಿಗೆ ಬಹಳ ಆಸೆ. ಹಾಗಾಗಿ ಇವತ್ತು ನಾನು ಅವ್ರನ್ನ ಬರಮಾಡ್ಕೊಂಡಿದ್ದೀನಿ. ಅವರು ನನಗೊಂದು ಹೊಸ ಅಡುಗೆನ ಹೇಳ್ಕೊಡ್ತಾರೆ. ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಜಾನ್ಸಿ ಭಟ್. ನಮಸ್ಕಾರ ನಮಸ್ಕಾರ. ಬರಬೇಕು ಬರಬೇಕು ಬರಬೇಕು. ಚೆನ್ನಾಗಿದ್ದೀರಾ? ಭಾಳ ಖುಷಿ ಆಯಿತು. ನೀವು ನಮ್ಮ ಕಾರ್ಯಕ್ರಮದ ಅಭಿಮಾನಿ, ಭಾಳ ಇಷ್ಟಪಟ್ಟು ನಮ್ಮ ಕಾರ್ಯಕ್ರಮ ನೋಡ್ತೀರಾ, ಪತ್ರಗಳು ಬರೀತೀರಾ. ತುಂಬ ತುಂಬ ಧನ್ಯವಾದಗಳು. ನನಗೆ ಒಂದು ಹೊಸ ಅಡುಗೆ ಹೇಳ್ಕೊಡ್ತೀನಿ ಅಂತ ಪತ್ರ ಬಂದಿದ್ರಿ. ಏನು ಅಡುಗೆ ಹೇಳ್ಕೊಡ್ತೀರಿ ನೀವು? ಉತ್ತರ ಕನ್ನಡದ ಅಡುಗೆ ತಿಂದಿದ್ದು ಕಡಿಮೆ, ಹಾಗಾಗಿ ನಾವು ಉತ್ತರ ಕನ್ನಡದಲ್ಲೂ ಅಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಮಾಡುವಂಥ ಕೊರ್ಸುಗಾಯಿ ಗೊಜ್ಜು ಅಂತ. ಕೊರ್ಸುಗಾಯಿ ಗೊಜ್ಜು ನಿಮಗೆ ಹೆಸರು ಕೇಳಿದ್ರೆ ಹೊಸ್ತು ಅನಿಸುತ್ತೆ. ಅದು ಬೇಯಿಸಿದ ಮಾವಿನಕಾಯಿಗೆ ನಮ್ಮೂರಲ್ಲಿ ಕೊರ್ಸುಗಾಯಿ ಅಂತೀವಿ. ಬೇಯಿಸಿದ ಮಾವಿನಕಾಯಿಗೆ ಕೊರ್ಸುಗಾಯಿ ಅಂತ ಅಂದ್ರೆ ಮಾವಿನಕಾಯಿ ಗೊಜ್ಜು. ಮಾವಿನಕಾಯಿ ಅಂದ್ರೆ ಅದನ್ನ ವರ್ಷಗಟ್ಟಲೆ ಇಟ್ಕೋಬಹುದು. ಓ ಆ ಥರ. ಈ ಹಸಿ ಮಾವಿನಕಾಯಿಯನ್ನ ಬೇಯಿಸಿ ಉಪ್ಪು ನೀರಲ್ಲಿ ಹಾಕಿಡ್ತಾರೆ, ಅದಕ್ಕೆ ಕೊರ್ಸುಗಾಯಿ ಅಂತ. ಈ ವರ್ಷ ಈಗ ಹಾಕಿಟ್ರೆ ಇನ್ನು ಮುಂದಿನ ವರ್ಷ ತನಕ ಚೆನ್ನಾಗಿರುತ್ತೆ. ಹೌದಾ? ಫ್ಯಾಂಟಾಸ್ಟಿಕ್. ಹೇಳ್ಬಿಡಿ, ನನಗೆ ಅಡುಗೆ ಗೊತ್ತಿಲ್ಲ. ಓಕೆನಾ? ನೀವು ಗುರುಗಳು, ನಾನು ಶಿಷ್ಯ. ಕುಟ್ಟೋದು ರುಬ್ಬೋದು ಇದು ನಾನು ಮಾಡ್ತೀನಿ. ಮಿಕ್ಕಿದೆಲ್ಲ ನೀವು ಮಾಡಿ. ಈ ಕಡೆ ನೀವು, ನಾನು ಬನ್ನಿ. ಫಸ್ಟು ಈ ಕೊರ್ಸುಗಾಯಿ ಗೊಜ್ಜಿಗೆ ಏನೇನು ಪದಾರ್ಥಗಳು ಬೇಕು ಅದು. ಈ ಕೊರ್ಸುಗಾಯಿ ಗೊಜ್ಜನ್ನು ಹೇಗೆ ಮಾಡಿದ್ದೀನಿ, ಸಿಹಿ ಕೈ ಚಂದ್ರ ಜೊತೆ ಯಾವ ರೀತಿಯಾಗಿ ಮಾತುಕತೆ ನಡೆಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡಬಹುದು. ಈ ಕೊರ್ಸುಗಾಯಿ ಗೊಜ್ಜು ಮಾಡಿದ್ದನ್ನು ಸುಂದರವಾಗಿ ಕಾಣುವಂತೆ ಮಾಡಿದವರು ಅಂಬಿಕಾ ಅಂತ. ಇವರು ಸಹ ನನಗೆ ಅಲ್ಲಿ ಸಹಕಾರ ನೀಡಿ ಒಳ್ಳೆಯ ಗೆಳತಿಯಾಗಿದ್ದಾರೆ. ಅಡುಗೆ ಕಾರ್ಯಕ್ರಮ ಮುಗಿದ ನಂತರ ನನಗೆ ಗಿಫ್ಟನ್ನು ಕೊಟ್ಟಿದ್ದಾರೆ. ಸಿಹಿ ಕೈ ಚಂದ್ರ ಅವರ ಜೊತೆಗೆ ಈ ಫೋಟೋ ತೆಗೆದುಕೊಂಡ ಸವಿ ನೆನಪನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ಎಲ್ಲ ಸುಂದರ ಚಿತ್ರಣಕ್ಕಾಗಿ ನೀವು ಸ್ಟಾರ್ ಸುವರ್ಣದಲ್ಲಿ ಬರುವಂತಹ ಬೊಂಬಾಟ್ ಭೋಜನ ಕಾರ್ಯಕ್ರಮವನ್ನು ತಪ್ಪದೆ ಬರುವ ಸೋಮವಾರ ಮೇ 8ನೇ ತಾರೀಕು 12 ಗಂಟೆಗೆ ವೀಕ್ಷಿಸಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ. ನನಗೆ ಖುಷಿಯನ್ನು ಕೊಟ್ಟ ಈ ಕ್ಷಣವು ನಿಮಗೂ ಖುಷಿಯನ್ನು ಕೊಡಬಹುದು. ತಪ್ಪದೆ ಬೊಂಬಾಟ್ ಭೋಜನ ಕಾರ್ಯಕ್ರಮವನ್ನು ಸ್ಟಾರ್ ಸುವರ್ಣದಲ್ಲಿ ಪ್ರತಿದಿನ ನೋಡಿ. ಹಾಗೆಯೇ ನನ್ನ ಕಾರ್ಯಕ್ರಮವನ್ನು ನೋಡಿ ಹೇಗೆ ಬಂತು ಅಂತ ತಿಳಿಸೋಕೆ ಮರೆಯದಿರಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ಕೊಡುತ್ತೆ. ಹಾಗೆಯೇ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಧನ್ಯವಾದಗಳು.